ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ನಗರದ ಮುಕ್ತಿಧಾಮದ ಎದುರು ಕುಟುಂಬವೊಂದು ಮೃತ ಶರೀರವನ್ನ ಶವ ಸಂಸ್ಕಾರ ಮಾಡಲಾಗದೆ ಪರದಾಡ್ತಾ ಇದೆ. ನಿನ್ನೆ ಸಂಜೆ 6:30 ಸಂಬಂಧಿಕರು ಶವವನ್ನ ಇರಿಸಿಕೊಂಡು ಕುಳಿತಿದ್ದು ಸಮಯ ಮೀರಿದ್ರಿಂದಾಗಿ ಮುಕ್ತಿಧಾಮ ಆಡಳಿತ ಮಂಡಳಿ ಶವ ಸಂಸ್ಕಾರಕ್ಕೆ ನಿರಾಕರಿಸಿದೆಯಂತೆ. ದೊಡ್ಡಬಳ್ಳಾಪುರದ ಸಂಜಯ್ ನಗರದ ನಿವಾಸಿ 30 ವರ್ಷದ ವನಜ ನಿನ್ನೆ ಮೃತಪಟ್ಟಿದ್ದು ಡೆತ್ ಸರ್ಟಿಫಿಕೇಟ್ ನೀಡಿದ್ರೆ ಮಾತ್ರ ಅಂತ್ಯ ಸಂಸ್ಕಾರಕ್ಕೆ ಅವಕಾಶ ನೀಡೋದಾಗಿ ಮುಕ್ತಿಧಾಮದ ಸಿಬ್ಬಂದಿ ತಿಳಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ವನಜ ಅವರ ಅಂತ್ಯ ಸಂಸ್ಕಾರಕ್ಕೆ ತೆರಳಿದಂತ ಸಂಬಂಧಿಕರು ಪರದಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನವೀನ್. ಏನು ತೊಂದರೆ ಆಗಿರೋದು ಅಂತ ಹೇಳಿ ಈಗ ಅಧಿಕಾರಿಗಳು ಹೇಳ್ತಾ ಇರೋಂಥದ್ದಕ್ಕೆ ಸಂಬಂಧಪಟ್ಟಂತೆ ಈಗ ಸಂಬಂಧಿಕರು ಯಾಕೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಿ ಡೆತ್ ನೋಟ್ ಅಥವಾ ಡೆತ್ ಸರ್ಟಿಫಿಕೇಟ್ ಅನ್ನ ಪಡೆದು ಬನ್ನಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಅನ್ಸುತ್ತೆ. ಬಹುಶಃ ಯಾಕೆ ಆಗ್ತಾ ಇಲ್ಲ ಅಂತ ಹೇಳ್ತೀರಿ, ಏನಾಗಿರೋದು ಸಮಸ್ಯೆ ನವೀನ್? ಹೌದು ಮಾಲ್ತೇಶ್, ನಿನ್ನೆ ಕಳೆದ ಒಂದು ವಾರದಿಂದ ಒಂದು ವನಜ ಅಂತಕ್ಕಂಥವ್ರು ದೊಡ್ಡಬಳ್ಳಾಪುರ ನಿವಾಸಿ ಆತ್ಮಹತ್ಯೆ ಮಾಡ್ಕೊಳ್ಳೋ ಒಂದು ಪ್ರಯತ್ನ ಪಟ್ಟು ಅವರು ಕಳೆದ ಒಂದು ವಾರದಿಂದ ಚಿಕಿತ್ಸೆ ಪಡಿತಾ ಇದ್ರು ಬೆಂಗಳೂರು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ. ಆದ್ರೆ ನಿನ್ನೆ ಒಂದು ಚಿಕಿತ್ಸೆ ಫಲಕಾರಿ ಸಾವನ್ನಪ್ಪಿದ ಮೇಲೆ ಒಂದು ಸಂಜೆ 6:30 ನಂತರ ಅವ್ರನ್ನ ಒಂದು ದೊಡ್ಡಬಳ್ಳಾಪುರ ನಗರಕ್ಕೆ ಕರ್ಕೊಂಡ್ಬಂದು 6:30 ನಂತರ ಒಂದು ಅಂತ್ಯ ಸಂಸ್ಕಾರ ಮಾಡಕ್ಕೆ ಅಂತ ಚಿತಾಗಾರಕ್ಕೆ ಕರ್ಕೊಂಡು ಹೋಗಿದ್ರು. ಆದ್ರೆ ಏನು ಚಿತಾಗಾರದ ನಿಯಮಗಳ ಪ್ರಕಾರ 6:30 ನಂತರ ಅಂತ್ಯ ಸಂಸ್ಕಾರಕ್ಕೆ ಅವಕಾಶವಿಲ್ಲ. ಅದರಿಂದ ನಾವು ಇಲ್ಲಿ ಅವರಿಗೆ ಒಂದು ಅವಕಾಶ ಕೊಡ್ತಾ ಇಲ್ಲ. ನಾಳೆ ಬೆಳಗ್ಗೆ ಬನ್ನಿ ಅಂತ ಒಂದು ಮಾತನ್ನ ಹೇಳಿರ್ತಾರೆ. ಆದ್ರೆ ಬೆಳಗ್ಗೆ ಬರೋದಕ್ಕೆ ನಾವು ಮನೆಗೆ ಬಂದು ಚಿತಾಗಾರಕ್ಕೆ ತಂದಿರುವಂತ ಹೆಣವನ್ನು ನಾವು ಮತ್ತೆ ಮನೆಗೆ ಕರ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದ ನಾವು ಇಲ್ಲೇ ಒಂದು ರಾತ್ರಿ ಇಡೋದಕ್ಕೆ ಇಲ್ಲಿ ಅವಕಾಶ ಮಾಡ್ಕೊಡಿ, ಬೆಳಗ್ಗೆ ನಾವು ಇಲ್ಲೇ ಒಂದು ಚಿತಾಗಾರ ಒಂದು ಅಂತ್ಯ ಸಂಸ್ಕಾರ ಮುಗಿಸಿ ನಾವು ಹೊರಡ್ತೀವಿ ಅಂತ ಮಾತನ್ನ ಹೇಳಿರ್ತಾರೆ. ಆದ್ರೆ ಇದಕ್ಕೆ ಅದೇ ಒಪ್ಪದಂತ ಒಂದು ಆಡಳಿತ ಮಂಡಳಿ, ಚಿತಾಗಾರ ಆಡಳಿತ ಮಂಡಳಿ ಅವ್ರನ್ನ ಒಪ್ಪದೆ ಈಗ ಒಂದು ರಾತ್ರಿ ಎಲ್ಲ ಒಂದು ಚಿತಾಗಾರದ ಮುಂದೆಗಡೆ ಒಂದು ಶವನ್ನ ಇಟ್ಟು ರಾತ್ರಿ ಎಲ್ಲ ಒಂದು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಯ್ತು. ಇನ್ನು ಬೆಳಗ್ಗೆ ಒಂದು 10 ಗಂಟೆ ಸುಮಾರು ಚಿತಾಗಾರ ಆರಂಭ ಆಗುತ್ತೆ. ಆದ್ರೆ ಚಿತಾಗಾರ 10 ಗಂಟೆ ಓಪನ್ ಮಾಡಿದ್ರೆ ಸಹ ಇವ್ರಿಗೆ 11 ಗಂಟೆ ಆದ್ರೂ ಸಹ ಚಿತಾಗಾರಕ್ಕೆ ಅವಕಾಶ ನೀಡಿಕೊಡೋದಿಲ್ಲ. ಈ ವೇಳೆ ಒಂದು ತಹಸೀಲ್ದಾರ್ ಒಂದು ಮಧ್ಯಪ್ರದೇಶದಲ್ಲಿ ಒಂದು ಡೆತ್ ಸರ್ಟಿಫಿಕೇಟ್ ಕೊಟ್ಟಿಲ್ಲ. ಮತ್ತೆ ಅವ್ರ ಅಮ್ಮ ಯಾತಕ್ಕಾದ್ರೆ ಆತ್ಮಹತ್ಯೆ ಮಾಡ್ಕೊಂಡು ಇದಕ್ಕೆ ಆತ್ಮಹತ್ಯೆ ಮಾಡ್ಕೊಂಡು ನಿಖರವಾದ ಕಾರಣಕ್ಕೆ ಒಂದು ಸರ್ಟಿಫಿಕೇಟ್ ಕೊಡಿ ಅಂತ ಕೇಳಿದ್ರು. ಆದ್ರೆ ಇದನ್ನು ಕೊಡದೇ ಇರತಕ್ಕಂಥ ಸಂದರ್ಭದಲ್ಲಿ ಇವರು ತರೋದಕ್ಕೆ ವಿಳಂಬ ಆಗಿರುತ್ತೆ. ಒಂದು 12 ಗಂಟೆವರೆಗೂ ಸಹ ಒಂದು ಆ ಚಿತಾಗಾರದಲ್ಲಿ ಒಂದು ಶವವನ್ನು ವೆಯ್ಟ್ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ನಂತರ ಏನೊಂದು ದೊಡ್ಡಬಳ್ಳಾಪುರ ತಹಸೀಲ್ದಾರ್ ಮೋಹನ್ ಅವರು ಇದಕ್ಕೆ ಒಂದು ಬಂದು ಮಧ್ಯವಸ್ಥಿಕೆ ವಹಿಸಿ ಒಂದು ಚಿತಾಗಾರದಲ್ಲಿ ಒಂದು ಅಂತ್ಯ ಸಂಸ್ಕಾರಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮಾಲ್ತಿ. ಓಕೆ, ಥ್ಯಾಂಕ್ ಯು ನವೀನ್.